ಸ್ನೇಹಿತರೆ, ತಮ್ಮೆಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಅಗೇನ್ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ಸ್ವಾಗತ ಕೋರ್ತಾ. ಆದ್ಮೇಲೆ ಈಗಾಗಲೇ ಗೊತ್ತಿರುವ ಹಾಗೆ ಪ್ರಮುಖ ಸಮೀಕರಣಗಳು ಅನ್ನುವಂತಹ ಟಾಪಿಕ್ ಅನ್ನ ನೋಡ್ತಾ ಇದ್ದೇವೆ ಬೀಜಗಣಿತಕ್ಕೆ ಸಂಬಂಧಪಟ್ಟಂತೆ. ಇವತ್ತು ಪ್ರಮುಖವಾಗಿ ಈ ಎರಡನೇ ವಿಡಿಯೋಕ್ಕೆ ಹೋಗ್ತಾ ಇದ್ದೇವೆ. ಈಗಾಗಲೇ ಸಾಕಷ್ಟು ಸೂತ್ರಗಳ ಮೂಲಕ ಕೆಲವೊಂದು ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಇವತ್ತು ಸಹಿತ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ವೆರೈಟಿ ಆಗಿರ್ತಕ್ಕಂಥ ಇನ್ನಷ್ಟು ಸೂತ್ರಗಳ ಬಗ್ಗೆ ಪರಿಚಯ ಮಾಡ್ಕೊಳ್ತಾ ಇದ್ದೇವೆ. ಸೊ ಬನ್ನಿ ಯಾವ ರೀತಿ ಬರ್ತಾ ಇದಾವೆ ಪ್ರಶ್ನೆಗಳು ನೋಡೋಣ. ಅದಕ್ಕಿಂತ ಮುಂಚೆ ಸೂತ್ರ a+b ಹೋಲ್ ಕ್ಯೂಬ್ ಅನ್ನೋದಿದೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಸಿಂಪಲ್ ಆಗಿದೆ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ a+b ಹೋಲ್ ಕ್ಯೂಬ್ ಆಗಿರ್ಬೋದು, a-b ಹೋಲ್ ಕ್ಯೂಬ್ ಆಗಿರ್ಬೋದು. ಸೊ ಕಾಮನ್ ಆಗಿ ನಾವ್ ಏನ್ ಮಾಡ್ತೀವಿ ಬರಿಬಹುದು. ಯಾಕಂದ್ರೆ a+b ಹೋಲ್ ಕ್ಯೂಬ್ ಆಗಿರ್ಬೋದು, a-b ಹೋಲ್ ಕ್ಯೂಬ, ಅಥವಾ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ, ಬಿ ಕ್ಯೂಬ್ ಮೈನಸ್ ಬಿ ಕ್ಯೂಬ. ಸೊ ಈ ರೀತಿ 4 ರೀತಿಯ ಸೂತ್ರಗಳು ನಮ್ಗೆ ಕಂಡು ಬರ್ತಾ ಇದಾವೆ. ಕಾಮನ್ ಆಗಿ ನಾವು ಇವುಗಳನ್ನ ಬರಿಬಹುದು. a+b ಹೋಲ್ ಕ್ಯೂಬ, ಸೊ ದಟ್ ಈಸ್ ಈಕ್ವಲ್ ಟು ಏನಪ್ಪಾ ಅಂದ್ರೆ ನೆನ್ಪಿಟ್ಕೋರಿ, a ಕ್ಯೂಬ ಪ್ಲಸ್ ಏನಿದೆ ಬಿ ಕ್ಯೂಬ ಪ್ಲಸ್ 3ab ಬ್ರಾಕೆಟ್ ಒಳಗೆ ಏನ್ ಬೇಕಾದ್ರೆ a ಪ್ಲಸ್ ಬಿ ಬರ್ತಾ ಇದಾವೆ. ಹೌದಾ? ಸೊ ಇದ್ರ ಸೂತ್ರ ಏನ್ ಬರ್ತದೆ ಹೇಳಿ, a ಕ್ಯೂಬ ಸೇಮ್ ಏನಿಲ್ಲ ಪ್ಲಸ್ ಮೈನಸ್ ಬರ್ತದೆ, a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab ದೆನ್ ಅಗೇನ್ a ಮೈನಸ್ ಬಿ. ಸೊ ಫಾರ್ಮುಲಾಗಳ ನೆನ್ಪಿಟ್ಕೊಳ್ಳಿ, ಡೈರೆಕ್ಟ್ ಆಗಿ ಬಂದಂದ್ರೆ ಖುಷಿ ಆಗಿರ್ತಾ ಇದೆ, ಡೈರೆಕ್ಟ್ ಆಗಿ ಬಿಡಿಸ್ಬೋದು ನೀವು. ನೆಕ್ಸ್ಟ್ ನೆಕ್ಸ್ಟ್ ಸೂತ್ರಗಳು ನೋಡಿ, ಕನ್ಫ್ಯೂಷನ್ ಬೇಡ. ಅದು ಬೇರೆ ಇದು ಬೇರೆ. ಇದು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಹೋಲ್ ಕ್ಯೂಬ್ ಇತ್ತು, ಇದು ಕ್ಯೂಬ್ ಇದೆ ಡೈರೆಕ್ಟ್. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ದಟ್ ಈಸ್ ಏನ್ ಬರ್ತದೆ ಅಂದ್ರೆ ಎ ಪ್ಲಸ್ ಬಿ ಬ್ರಾಕೆಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಬಿ ಬರ್ತಾ ಇದೆ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಏನ್ ಬರ್ತದಪ್ಪ ಅಂದ್ರೆ ನೋಡಿ, ಎ ಮೈನಸ್ ಬಿ, ಆಮೇಲೆ ಏನ್ ಬರ್ತದೆ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಬರ್ತಾ ಇದೆ, ಇಲ್ಲಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಬರ್ತಾ ಇದೆ. ಸೊ ಡಿಫ್ರೆನ್ಸ್ ಅನ್ನ ಕರೆಕ್ಟ್ ಆಗಿ ಗಮನಿಸಬೇಕಾಗುತ್ತೆ, ಕನ್ಫ್ಯೂಷನ್ ಮಾಡ್ಕೋ ಹಾಗಿಲ್ಲ. ರೈಟ್? ಎಸ್, ಬನ್ನಿ ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾ ಇದ್ದಾವೆ. ವೆರೈಟಿ ಆಗಿರ್ತಕ್ಕಂಥ, ಯಾಕಂದ್ರೆ ಇಂಥ ಪ್ರಶ್ನೆಗಳ ನಮಗೆ ಬರುವಂತಹ ಸಾಧ್ಯತೆಗಳು ತುಂಬಾನೇ ಇರ್ತಾ ಇದಾವೆ. ಸೊ ನೆನ್ಪಿರ್ಲಿ ನಿಮಗೆ. ನೋಡಿ, ಇಲ್ಲಿ ಎ ಜಾಗದ ಎ ಇದೆ, ಬಿ ಜಾಗದ 1/a ಇದೆ. ರೈಟ್? ಸೊ ಇವುಗಳನ್ನ ಬಿಡಿಸ್ಬೇಕಾಗಿದೆ ನಾವು, ನೆನ್ಪಿಟ್ಕೊಳ್ಳಿ. ಹೌದಾ? ಸೊ ಇವುಗಳನ್ನ ಬರಿಬೇಕಾದ್ರೆ ನಮ್ಗೆ ಆಲ್ರೆಡಿ ಒಂದು ಸೂತ್ರ ನಮ್ಗೆ ಗೊತ್ತಿದೆ, ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಏನಿದೆ, ಎ ಕ್ಯೂಬ ಪ್ಲಸ್ ಬಿ ಕ್ಯೂಬ ಪ್ಲಸ್ 3ab ಬ್ರಾಕೆಟ್ ಏನಿದೆ ಎ ಪ್ಲಸ್ ಬಿ ಅನ್ನೋದು ಇತ್ತು ಅನ್ನೋದು ನಾವು ಗಮನಿಸ್ತಾ ಇದ್ದಾರೆ. ರೈಟ್? ಸೊ ಎ ಜಾಗದಾಗ ಎ ಇದೆ, ಎ ಜಾಗದಾಗ ಎ ಇದೆ, ಬಿ ಜಾಗದಾಗ ಏನಿದೆ 1/a ಇದೆ. ರೈಟ್? ಇಸ್ ಈಕ್ವಲ್ ಟು ಎ ಜಾಗದಾಗ ಏನೇ ಇದೆ, ಬಿ ಜಾಗದಾಗ 1/a ಇದೆ, 1 ಕ್ಯೂಬ್ ಅಂದ್ರೆ 1, ಎ ಕ್ಯೂಬ್ ಅಂದ್ರೆ ಎ ಕ್ಯೂಬ್ ಬರ್ತಾ ಇದೆ. ನೆಕ್ಸ್ಟ್ ಪ್ಲಸ್ 3 ಇದೆ, 3 ಇಂಟು ಎ ಅಂದ್ರೆ ಎ ಇದೆ, ಬಿ ಅಂದ್ರೆ 1/a ಇದೆ, ಬ್ರಾಕೆಟ್ ಇದೆ, ಬ್ರಾಕೆಟ್ ಇದೆ, ಎ ಅಂದ್ರೆ ಎ ಇದೆ ಪ್ಲಸ್ ಬಿ ಅಂದ್ರೆ ಏನಿದೆ 1/a ಇದೆ. ರೈಟ್? ಸೊ ಬೆಲೆಗಳನ್ನ ತುಂಬ್ಕೊತ ಹೋಗ್ತಾ ಇದ್ದಾನೆ. ಸೂತ್ರ ಯಾವ ರೀತಿ ರೆಡಿ ಆಗ್ತೈತಿ ನೋಡ್ರಿ, ಎ ಕ್ಯೂಬ್ ಇದೆ, ಎ ಕ್ಯೂಬ್ ಅಲ್ಲಿ ಪ್ಲಸ್ 1/a ಕ್ಯೂಬ್ ಇದೆ, ಅಂದ್ರೆ ಎ ಕ್ಯಾನ್ಸಲ್ ಆಯ್ತು, ಪ್ಲಸ್ ಏನ್ ಉಳಿತು 3 ಉಳಿತು, ಆಮೇಲೆ ಏನ್ ಬಂತು ಎ ಪ್ಲಸ್ 1/a. ರೈಟ್? ಎ ಪ್ಲಸ್ 1/a. ಈ ಕಡೆ ಏನಿದೆ ನೋಡ್ರಿ, ಎ ಪ್ಲಸ್ 1/a ಬ್ರಾಕೆಟ್ ಏನಿದೆ ನೋಡ್ರಿ, ಸೊ ಕ್ಯೂಬ್ ಇದೆ, ಓಕೆ ಕ್ಯೂಬ್ ಇದೆ. ರೈಟ್? ಓಕೆ, ನಮಗ ಇದು ಬೇಕಾಗಿದೆ. ಸೊ ಇದನ್ನ ಕಂಡುಹಿಡ್ಕೋಬೇಕಾದ್ರೆ ಸೊ ಕಾಮನ್ ಆಗಿ ನಾವ್ ಏನ್ ಮಾಡ್ತಾವಪ್ಪ ಅಂದ್ರ ಅದನ್ನ ಅಲ್ಲೇ ಇರ್ತಾವ, ಅದು ಈ ಕಡೆ ಬಂತಂದ್ರೆ ಏನಾಗ್ತದೆ ನೋಡಿ, ಎ ಪ್ಲಸ್ ಏನಿದೆ 1/a ಕ್ಯೂಬ್. ಸೊ ಇದೆರಡನ್ನ ಅದು ಈ ಕಡೆ ಬಂದ್ರೆ ಏನಾಗ್ತದೆ ಮೈನಸ್ 3 ಬ್ರಾಕೆಟ್ ಎ ಪ್ಲಸ್ 1/a ದಟ್ ಈಸ್ ಈಕ್ವಲ್ ಟು ಏನಾಗಿರ್ತದೆ ಅಂದ್ರೆ ಎ ಕ್ಯೂಬ ಪ್ಲಸ್ 1/a ಕ್ಯೂಬ್ ಆಗಿರ್ತಾ ಇದೆ, ನೆನ್ಪಿಟ್ಕೊಳ್ಳಿ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೂತ್ರಾತ್ಮಕ ಇರ್ತದಾವೆ, ನೆನ್ಪಿರ್ಲಿ ನಿಮಗೆ. ಹೌದಾ? ಮಜಾ ಇದೆ ಅಲ್ರಿ? ಎಸ್, ಮೋಸ್ಟ್ ಇಂಟ್ರೆಸ್ಟಿಂಗ್ ಇದೆ, ನೆನ್ಪಿರ್ಲಿ ನಿಮಗೆ. ಹೌದಾ? ಎಸ್, ಎಕ್ಸಾಮ್ಗೆ ಇದ್ರ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ, ಈ ಸೂತ್ರದ ಮೇಲೆ. ಅಂದ್ರೆ ಇದನ್ನು ಕೊಡುತ್ತಾರೆ, ಇದನ್ನು ಕಂಡುಹಿಡಿಯಕ್ಕೆ ಹೇಳ್ತಾರೆ, ಇದನ್ನ ಕಂಡುಹಿಡಿಬೇಕಾದ್ರೆ ಸೊ ಯಾವ ರೀತಿ ನಾವು ಬಿಡಿಸ್ಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಮುಂದಿನ ಕೆಲವೊಂದು ಲೆಕ್ಕಗಳಿದಾವೆ, ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಬಟ್ ಗೊತ್ತಿರಬೇಕು ಯಾವ ರೀತಿ ಬರ್ತಾ ಇದಾವೆ ಸೂತ್ರಗಳಂತೂ. ಇದು ಸಹಿತ ಮೈನಸ್ ಇದೆ ಅನ್ಕೊಳ್ಳಿ. ನೋಡ್ರಿ, ಎ ಮೈನಸ್ ಬಿ ಹೋಲ್ ಕ್ಯೂಬ್ ಸೂತ್ರವನ್ನ ಹಾಕ್ತಾ ಇದ್ದೇನೆ ನೋಡಿ, ಎ ಕ್ಯೂಬ ಮೈನಸ್ ಬಿ ಕ್ಯೂಬ ಮೈನಸ್ ಏನಿದೆ 3ab ಇದೆ. ಸೊ ಬ್ರಾಕೆಟ್ ಎ ಮೈನಸ್ ಬಿ ಬ್ರಾಕೆಟ್ ಏನಿದೆ ಎ ಮೈನಸ್ ಬಿ ಇದೆ. ಹೌದಾ? ನೋಡಿ ಮಜಾ ಇದೆ ನೋಡಿ. ಹೌದಾ? ಕಲಿಬೇಕು, ಗಣಿತ ಈಜಿ ಬಾಳ ಇರ್ತದ, ತಿಳ್ಕೊಬೇಕಷ್ಟೇ ನಾವೇ. ಹೌದಾ? ತಿಳ್ಕೊಂಡು ಅಂದ್ರೆ ಕ್ಲಿಯರ್ ಆಗಿ ನಮ್ಗೆ ಪಿಕ್ಚರ್ ಸಿಗ್ತಾ ಇದೆ. ಹೌದಾ? ಎ ಜಾಗದಾಗ ಏನೇ ಇದೆ, ಬಿ ಜಾಗದಾಗ 1/a ಇದೆ, ಮತ್ ಹೋಲ್ ಕ್ಯೂಬ್ ಇದೆ, ಎ ಅಂದ್ರೆ ಎ ಕ್ಯೂಬ್ ಇದೆ,
ಪಿ ಜಿ ಹಾಕಿದಾಗ ಒನ್ ಬೈ ಒಂದು ಕ್ಯೂಬ್ ಅಂದ್ರೆ ಒಂದು ಎ ಕ್ಯೂಬ್ ಅಂದ್ರೆ ಎ ಕ್ಯೂಬ್ ಮೈನಸ್ 3 ಎ ಅಂದ್ರೆ ಏನಿದೆ ಬಿ ಅಂದ್ರೆ 1 ಬೈ ಬ್ರಾಕೆಟ್ ಹಾಕಿದ್ರೆ ಅರ್ಥ ಇಂಟು 8 ಅಂತ ನಂಗೆ ಹೌದಾ ಆಮೇಲೆ ನೀವು ಸರ್ ಇಲ್ಲಿ ಇಂಕ ಇಲ್ಲಿ ಬ್ರಾಕೆಟ್ ಹಾಕ್ಲಿಲ್ಲ ಇಲ್ಲಿ ಬ್ರಾಕೆಟ್ ಸೊ ಅದಕ್ಕೇನು ಸಂಬಂಧ ಇಲ್ಲ ನಾವು ಹೆಂಗ್ ಬೇಕಾದಂಗೆ ಯೂಸ್ ಮಾಡ್ಕೋಬಹುದು ಗುಣಾಕಾರನ ಬ್ರಾಕೆಟ್ ಹಾಕಿ ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ಚಿಹ್ನೆ ಹಾಕಿ ಸಹಿತ ಯೂಸ್ ಮಾಡೋದು ಈ ರೀತಿ ಬರೀಬಹುದು ರೈಟ್ ಕನ್ಫ್ಯೂಷನ್ ಬೇಡ ಎ ಅಂದ್ರೆ ಎ ಬಿ ಅಂದ್ರೆ ಏನಿದೆ 1 ಬೈ ನೋಡಿ ಎ ಕ್ಯಾನ್ಸಲ್ ಆಯ್ತು ರೈಟ್ ಸೊ ಇಲ್ಲಿ ಏನಿತ್ತು ಎ ಮೈನಸ್ 1 ಬೈ ಎ ಬ್ರಾಕೆಟ್ ಕ್ಯೂಬ್ ಈಸ್ ಈಕ್ವಲ್ ಟು ಎ ಕ್ಯೂಬ್ ಮೈನಸ್ 1 ಬೈ ಎ ಕ್ಯೂಬ್ ಮೈನಸ್ 3 ಬ್ರಾಕೆಟ್ ಏನಿದೆ ಎ ಮೈನಸ್ 1 ಬೈ ಎ ಹೋಯ್ತು ನಮಗೆ ಇದು ಬೇಕಾಗಿದೆ ತಿಳ್ಕೊಳ್ಳಿ ಸೊ ಇದು ಬೇಕಾಗಿತ್ತು ಅಂದ್ರೆ ಏನ್ ಮಾಡೋದು ಅಂತಂದ್ರೆ ಅಲ್ಲೇ ಅದನ್ನ ಈ ಕಡೆ ತಗೊಂಡು ಎ ಮೈನಸ್ 1 ಬೈ ಎ ಕ್ಯೂಬ್ ರೈಟ್ ಸೊ ಎ ಮೈನಸ್ 1 ಬೈ ಎ ಬ್ರಾಕೆಟ್ ಕ್ಯೂಬ್ ದಟ್ ಈಸ್ ಈಕ್ವಲ್ ಟು ಏನಾಗ್ತದೆ ಈ ಮೈನಸ್ ಈ ಕಡೆ ಬಂದ್ರೆ ಏನಾಯ್ತು ಪ್ಲಸ್ ಆಯ್ತು ಆಮೇಲೆ ಏನಿದೆ 3 ಬ್ರಾಕೆಟ್ ಎ ಮೈನಸ್ 1 ಬೈ ಎ ಆಮೇಲೆ ಏನಾಗ್ತದೆ ಇಸ್ ಈಕ್ವಲ್ ಟು ಏನು ಉಳಿದಿದೆ ಎ ಕ್ಯೂಬ್ ಮೈನಸ್ 1 ಬೈ ಎ ಕ್ಯೂಬ್ ಉಳಿತು ಇದು ಒಂದು ಸೂತ್ರಾತ್ಮಕ ಕರಿತಾ ಇದ್ದಾರೆ ನೆನಪಿಟ್ಕೊಳ್ಳಿ ದಟ್ ಈಸ್ ಆಲ್ಸೋ ಫಾರ್ಮುಲಾ ಫಾರ್ಮುಲಾಗಳು ಹೆಂಗ್ ಬಂದು ಅನ್ನೋದು ನಮ್ಗೆ ಗೊತ್ತಿಲ್ಲ ನಮ್ಗೆ ಕನ್ನಡಕ್ಕೆ ಇದನ್ನ ಹೇಳಿದಾಗ ಈ ಫಾರ್ಮುಲಾನ ಯೂಸ್ ಮಾಡಬೇಕು ಅನ್ನೋದು ಕ್ಲಿಯರ್ ಆಗಿ ಇರಬೇಕಾಗುತ್ತೆ ರೈಟ್ ಸೊ ಸಿಂಪಲ್ ಆಗಿ ಹೇಳ್ತಾ ಇದ್ದಾನೆ ನೆನಪಿಟ್ಕೊಳ್ಳಿ ಕನ್ಫ್ಯೂಷನ್ ಮಾಡ್ಕೊಂಗಿಲ್ಲ ಇದೊಂದು ಟ್ರಿಕ್ಸ್ ಗಳನ್ನ ನಾವು ಯೂಸ್ ಮಾಡ್ಕೋಬಹುದು ಟ್ರಿಕ್ಸ್ ಗಳನ್ನ ನಾವು ಹೆಚ್ಚಿಗೆ ಹೇಳಂಗಿಲ್ಲ ಬಟ್ ನಿಮ್ಗೆ ಇದು ಕನ್ಫ್ಯೂಸ್ ಆಗ್ಬಿಟ್ಟಿದ್ರೆ ಈ ಟ್ರಿಕ್ಸ್ ಅನ್ನ ಯೂಸ್ ಮಾಡಿ ನೋಡ್ರಿ ಈ ಒಂದು ಸೂತ್ರವನ್ನ ಗಮನಿಸಿದಾಗ ನೆನಪಿಟ್ಕೊಳ್ಳಿ ನಮಗೇನು ಕೇಳಿದರೆ ಎ ಕ್ಯೂಬ್ ಪ್ಲಸ್ 1 ಬೈ ಎ ಕ್ಯೂಬ್ ಬೆಲೆ ಏನಾದ್ರು ಕೇಳಿರಂದ್ರೆ ಇದ್ರ ಬೆಲೆ ಏನಾದ್ರು ಕೇಳಿರಂದ್ರೆ ಇದನ್ನ ಕಂಡುಹಿಡಿಯಿರಿ ಅಂತಂದ್ರೆ ಕ್ಯೂಬ್ 1 ಬೈ ಕ್ಯೂಬ್ ಇತ್ತು ಅಂತಂದ್ರೆ ಸೊ ನಾವು ಡೈರೆಕ್ಟ್ ಆಗಿ ಸೂತ್ರ ಇದೆಲ್ಲ ಲೆಕ್ಕ ಬಿಡಿಸಬಹುದು ಹಿಂಗ ಬಿಡಿಸ್ಬೇಕಂದ್ರೆ ಗಣಿತ ರೂಲ್ಸ್ ಹೇಳ್ತದೆ ನಮಗೆ ಸೊ ಕೆಲವೊಂದು ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಬೋದು ಡೈರೆಕ್ಟ್ ಆಗಿ ಯೂಸ್ ಮಾಡೋದು ನೋಡಿ ಎ ಪ್ಲಸ್ 1 ಬೈ ಎ ಕೊಟ್ಟಿರ್ತಾರೆ ನಮ್ಗೆ ಏನ್ ಕೊಟ್ಟಿರ್ತಾರೋ ಎ ಪ್ಲಸ್ 1 ಬೈ ಎ ಕೊಟ್ಟಿರ್ತಾರೆ ಈಗ ಉದಾಹರಣೆ ಎಕ್ಸ್ ಕೊಟ್ಟಿರ್ತಾರೆ ಅಂತ ತಿಳ್ಕೊಂಡು ಇದನ್ನ ಎ ಪ್ಲಸ್ 1 ಬೈ ಎ ಇಸ್ ಈಕ್ವಲ್ ಟು ಎಕ್ಸ್ ಆದಾಗ ಇದನ್ನ ಎಷ್ಟಂತ ಕೇಳ್ತಾರೆ ಅವಾಗ ಸಿಂಪಲ್ ಇದು ಇಸ್ ಈಕ್ವಲ್ ಟು ಏನು ಬರ್ಕೋಬೇಕಪ್ಪ ಅಂದ್ರ ಎ ಕ್ಯೂಬ್ 1 ಬೈ ಎ ಕ್ಯೂಬ್ ಬೇಕಾಗಿತ್ತು ಅಂದ್ರೆ ಇಸ್ ಈಕ್ವಲ್ ಟು ನೋಡ್ಲಾ ಇದ್ರ ಉತ್ತರ ಏನಿದೆ ಎ ಪ್ಲಸ್ 1 ಬೈ ಎ ಹೋಲ್ ಕ್ಯೂಬ್ ಎ ಪ್ಲಸ್ 1 ಬೈ ಎ ಅಂದ್ರೆ ಏನಿದೆ ಎಕ್ಸ್ ಎಕ್ಸ್ ಅನ್ನ 3 ಸಲ ಗುಣಾಕಾರ ಮಾಡ್ರಿ ಮೈನಸ್ ಇಂದ ಮೈನಸ್ 3 ನೋಡಿ ಎ ಪ್ಲಸ್ 1 ಬೈ ಅಂದ್ರೆ ಏನ್ ಬಿಟ್ಟಾರು ಎಕ್ಸ್ ಕೊಟ್ಟಿದ್ದಾರೆ ಎಕ್ಸ್ ಸೊ ದಟ್ ಈಸ್ ಫಾರ್ಮುಲಾ ನೆನಪು ಸಿಂಪಲ್ ಆಗಿ ಬರೀಬೇಕು ನಿನ್ನೆ ಒಂದೇ ವಿಡಿಯೋದಾಗ ನಾನು ಹೇಳ್ಬೇಕಾಗಿತ್ತು ಸೂತ್ರಗಳನ್ನ ಹೇಳೋದು ಅದು ಸಹಿತ ಯೂಸ್ ಮಾಡ್ಕೋಬಹುದು ನಾವು ನೆನ್ಪಿಟ್ಕೋಬಹುದು ಅದು ಸಹಿತ ನಾವೇನ್ ಮಾಡ್ಬೋದು ಸೂತ್ರಗಳನ್ನ ಯೂಸ್ ಮಾಡ್ಕೋಬಹುದು ನೆನ್ಪಿಟ್ಕೊಳ್ಳಿ ಇಲ್ಲಿ ಒಂದದ a² - 2 a² + 2 ಬರ್ತಾ ಇದೆ ನೆನ್ಪಿಟ್ಕೊಳ್ಳಿ ಹೌದಾ ಕ್ಲಿಯರ್ ಅಥವಾ x² + 2 x² - 2 ಬರ್ತಾ ಇದೆ ಯಾಕಂದ್ರೆ ಕ್ಯೂಬ್ ಇಲ್ಲಾಗಿತ್ತು ಸ್ಕ್ವೇರ್ಗಳು ಇತ್ತು ನೋಡಿ ಅಲ್ಲಿ ಸ್ಕ್ವೇರ್ ಇದ್ದು ಸ್ಕ್ವೇರ್ ಇದ್ದಾಗ ಏನಾಗಿತ್ತು ಹೇಳಿದ್ರೆ ಇಲ್ಲಿ ಸ್ಕ್ವೇರ್ ಇತ್ತು ಇಲ್ಲಿ 2 ಇತ್ತು ಇಲ್ಲಿ ಸ್ಕ್ವೇರ್ ಇತ್ತು ಇಲ್ಲಿ 2 ಇತ್ತು ರೈಟ್ ಒಂದ್ ಹತ್ರ ಮೈನಸ್ ಬರ್ತೈತಿ ಎರಡ್ ಹತ್ರ ಪ್ಲಸ್ ಬರ್ತೈತಿ ನೀವು ಚೆಕ್ ಮಾಡ್ಕೊಳ್ಬೇಕಾದ್ರೆ ಸೂತ್ರ ಹಾಕ್ಬೋದು ಬನ್ನಿ ಇದು ಕ್ಲಿಯರ್ ಆಯ್ತಾ ಸೂತ್ರ ಇದು ನೆನ್ಪಿಟ್ಕೊಳ್ಳಿ x³ - 3x ಅನ್ನೋದು ರೈಟ್ ಓಕೆ ನಮಗೆ ಟ್ರಿಕ್ಸ್ ಅದು ಸೂತ್ರ ಅಲ್ಲ ಟ್ರಿಕ್ಸ್ ಅದು ನೆನ್ಪಿಟ್ಕೊಳ್ಳಿ ಮತ್ತೆ ಸೂತ್ರ ಅಂದ್ರೆ ಬಟ್ ಈಗ ಮೈನಸ್ ಕೊಟ್ಟಾಗ ನಮ್ಗೆ ಈಗ ಪ್ಲಸ್ ಇತ್ತು ಈಗ ಮೈನಸ್ ಕೊಟ್ಟಿದ್ದಾರೆ ಮೈನಸ್ ಇಸ್ ಈಕ್ವಲ್ ಟು ಏನ್ ಮಾಡೋಣ ಎಕ್ಸ್ ಇಟ್ಕೋಣ ನಮಗೇನ್ ಬೇಕಾಗಿದೆ ಎ ಕ್ಯೂಬ್ ಮೈನಸ್ 1/a³ ಬೇಕಾದಾಗ ಏನ್ ಮಾಡೋದು ಪ್ರಶ್ನೆ ಬಂದ್ರೆ ಹೌದಾ ಸೊ ಸಿಂಪಲ್ ಆಗಿ ನಾವ್ ಏನ್ ಮಾಡಬಹುದು ಆರಾಮಾಗಿ ಬರೀಬಹುದು ನೋಡಿ a³ - 1/a³ ಅಂದ್ರೆ ಏನಿದೆ a-1/ಹೋಲ್ ಕ್ಯೂಬ್ ಪ್ಲಸ್ 3 ಬ್ರಾಕೆಟ್ a -1/a ಇದೆ ಹೌದಾ ಸೊ ಇಲ್ಲಿ ಏನ್ ಮಾಡ್ಕೋಬೇಕು ನಮಗ a³ -1/a³ ದಟ್ ಈಸ್ ಈಕ್ವಲ್ ಟು ನೋಡ್ಲಾ ಇದು ನಮಗ್ ಕೊಟ್ಟಿದ್ದಾರೆ ಹಿಂಗಂದ್ರೆ ಎಕ್ಸ್ ಅಂದಾರ ಹಿಂಗಂದ್ರೆ ಎಕ್ಸ್ ಮ್ಯಾಗಿನೈತಿ ಘಾತ 3 ಸೇಮ್ ಏನ್ಕಂದ್ರೆ ಘಾತ 3 ಅಲ್ಲಿ ಮೈನಸ್ ಇತ್ತು ಪ್ಲಸ್ ಇದು ಪ್ಲಸ್ 3 ಇದು 3 ಬದಿ ಮುಂದೆ ಬ್ರಾಕೆಟ್ ಒಳಗೆ a-1/a ಅಂದ್ರೆ ಸೊ ದಟ್ ಈಸ್ ಎಕ್ಸ್ ದಟ್ ಈಸ್ ಏನಂದ್ರೆ ಎಕ್ಸ್ ಸೊ ಇದು ಇಕ್ವೇಶನ್ ಅನ್ನ ಅಬ್ಜೆಕ್ಟಿವ್ ಟೈಪ್ ಇದ್ದಾಗ ನಮ್ಗೆ ಇದು ಸೂತ್ರಗಳು ಡೈರೆಕ್ಟ್ ಆಗಿ ಬರೀಬಹುದು ನಾವು ಇಂಥ ಲೆಕ್ಕಗಳು ಬಂದಾಗ ನಾನು ಬಿಡಿಸಿ ತೋರಿಸ್ತೇನೆ ಯಾವ ರೀತಿ ಬಿಡಿಸ್ಬೇಕು ಕ್ಲಿಯರ್ ಎಸ್ ನೆನ್ಪಿಟ್ಕೋರಿ ಅಂತ ಹೇಳ್ತಾ ಸೊ ಬನ್ನಿ ನೆಕ್ಸ್ಟ್ ಲೆಕ್ಕಗಳನ್ನ ಬಿಡಿಸೋಣ ನೋಡಿ ಇದು ಯಾವ ಫಾರ್ಮೇಟ್ ಆಗಿದೆ ಹೇಳ್ರಿ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಸೂತ್ರಕ್ಕೆ ಅನುಗುಣವಾಗಿ ಈ ಪ್ರಶ್ನೆ ಕೊಟ್ಟಿದ್ದಾರೆ ನಮಗೆ ಇದರ ಘನ ಮೂಲ ಎಷ್ಟು ಹೊತ್ತು ಸರಿ ಇದ್ರ ಘನ ಎಷ್ಟು ಹೊತ್ತು ಕೇಳ್ತಾರೆ ನಮ್ಗೆ ಇದ್ರದ ಘನ ಎಷ್ಟು ಹೊತ್ತು ಕೇಳ್ತಾರೆ ಅವಾಗ ನಮ್ಮ ಸೂತ್ರ ಇದೆ a³ + b³ ಅಂದ್ರೆ a³ + b³ ಪ್ಲಸ್ a³ + b³ ಪ್ಲಸ್ ಏನಾಗಿ 3ab ಪ್ಲಸ್ ಏನದ ಸಾರಿ
ಬ್ರಾಕೆಟ್ ಏನಿದೆ ಹೇಳ್ರಿ ಎ ಪ್ಲಸ್ ಇಟ್ ಮೀನ್ಸ್ ಇಲ್ಲಿ ಎ ಅಂದ್ರೆ ಏನು ಇಟ್ಕೋಬೇಕು, ಎ ಅಂದ್ರೆ 2a, ಬಿ ಅಂದ್ರೆ ಏನು ಇಟ್ಕೋಬೇಕು 3b. ನೆನ್ನೆ ಲೆಕ್ಕ ಬಿಡಿಸಿದರೆ ಈಗ ಬರೀ ಏನ್ ಮಾಡೋದ, ಸೊ ಬೆಲೆಗಳನ್ನ ತುಂಬ್ಕೊತೋದು. ಎ ಜಾಗದಾಗ ಏನ್ ಮಾಡ್ರಿ 2a ಹಾಕ್ರಿ, ಬಿ ಜಾಗದಾಗ 3b ಇದೆ, ಬ್ರಾಕೆಟ್ ಕ್ಯೂಬ್ ಇದೆ, ಇಸ್ ಈಕ್ವಲ್ ಟು ಎ ಅಂದ್ರೆ ಏನ್ ಹೇಳ್ರಿ 2a ಹೋಲ್ ಕ್ಯೂಬ, ಬಿ ಅಂದ್ರ ಬಿ ಜಾಗದಾಗ ಏನಿದೆ 3b ಇದೆ, 3b ಹೋಲ್ ಕ್ಯೂಬ, ಪ್ಲಸ್ ಅದ ಪ್ಲಸ್ 3 ಇದೆ 3 ಇಂಟು ಎ ಅಂದ್ರೆ 2a, ಬಿ ಅಂದ್ರೆ 3b, ಬ್ರಾಕೆಟ್ ಎ ಅಂದ್ರೆ 2a ಪ್ಲಸ್ ಬಿ ಅಂದ್ರೆ 3. ಈಜಿದ ಆರಾಮಾಗಿ ಬರ್ಕೋಬಹುದು, ಬರೀಬಹುದು. ಎರಡನ್ನ 3 ಸಲ ಗುಣಾಕಾರ ಮಾಡ್ರಿ. ಎರಡನ್ನ 3 ಸಲ ಅಂದ್ರೆ ಘಾತಾಂಕ ಪಾಠ ಹೇಳಿದೆ ನಾನು ನಿಮ್ಗೆ, ಈಗಾಗಲೇ ಗೊತ್ತಿದೆ. 2 ಇಂಟು 2 ಇಂಟು 2, 2 4 8 8 ಎನ 3 ಸಲ ಗುಣಾಕಾರ ಮಾಡ್ರೆ ಎ ಕ್ಯೂಬ್, ಪ್ಲಸ್ 3ನ 3 ಸಲ ಗುಣಾಕಾರ ಮಾಡ್ರೆ 27 ಬಿ ಕ್ಯೂಬ್, ಪ್ಲಸ್ 3 2 6 6 3 ಎಷ್ಟು ಹೇಳ್ರಿ 18. ಯಾಕ ಫಸ್ಟ್ ಸಂಖ್ಯೆಗಳ ಗುಣಾಕಾರ, ಆಮೇಲೆ ಚರಾಕ್ಷರಗಳ ಗುಣಾಕಾರ. ಎ ಇಂಟು ಬಿ ದಟ್ ಇಸ್ ಎ ಬಿ, ಬ್ರಾಕೆಟ್ ಏನಂದ್ರೆ 2a ಪ್ಲಸ್ ಏನದ 3b. ಸೊ ಇಷ್ಟೇ ಲೆಕ್ಕ ಏನ್ ಮಾಡ್ಬೋದು, ಮುಗಿಸ್ಬೋದು. ಇಷ್ಟ ಮಾಡಿ ಬಿಡಬಹುದು, ಇಲ್ಲ ಇನ್ನೊಂದು ಸ್ಟೆಪ್ ನಿಮ್ಗೆ ಬೇಕಾಗಿದ್ದರೆ ಈ ಕ್ಯಾನ್ ಟೇಕ್ ಅನದರ್ ಸ್ಟೆಪ್. ಇದನ್ನಂತೂ ಏನು ಮಾಡಕ್ ಬರಂಗಿಲ್ಲ, ಇದು ಹೆಂಗೆ ಹಂಗ ಬರೀಬೇಕು, ಹೌದಾ. ಸೊ ಇದನ್ನ ಇಂಟು ಮಾಡಬಹುದು. 18 2 ಎಷ್ಟು ಹೇಳ್ರಿ 36, ಎ ಇಂಟು ಎ ಸ್ಕ್ವೇರ್, ಇದು ಬಿ ಪ್ಲಸ್ ಇದೆ ಪ್ಲಸ್ 18 3 54, ಎ ಇಂಟು ಎ ಏನಿದೆ ಬಿ ಬಿ ಅಂದ್ರೆ ಬಿ ಸ್ಕ್ವೇರ್. ಸೊ ದಟ್ ಇಸ್ ಆನ್ಸರ್. ಪ್ಲಸ್ ಇದ್ದಾಗ ಪ್ಲಸ್ ಆಗ್ತದೆ, ಮೈನಸ್ ಇದ್ದಾಗ ಮೈನಸ್ ಆಗಿ ಬರ್ತದೆ. ಆರಾಮಾಗಿ ನೀವೇನ್ ಮಾಡ್ಬೋದು, ಸೊ ಬಿಡಿಸಬಹುದು, ನೆನ್ಪಿಟ್ಬೋದು. ರೈಟ್. ಸೊ ಬನ್ನಿ ಮತ್ತೊಂದು ಪ್ರಶ್ನೆ ಇದೆ. ಎ ಇಸ್ ಈಕ್ವಲ್ ಟು ಏನಿದೆ 4a ಇದೆ, ಬಿ ಇಸ್ ಈಕ್ವಲ್ ಟು ಏನಿದೆ 5b ಇದೆ. ಇಲ್ಲಿ ಮೈನಸ್ ಇರೋದ್ರಿಂದ ಸೂತ್ರ a ಮೈನಸ್ ಬಿ whole cube is equal to a cube minus b cube minus 3ab bracket a minus b, a minus b. So that is the answer ಅದನ್ನ ಕೇಳ್ತಾ ಇದ್ದಾರೆ, ನೆನಪಿಟ್ಕೊಂಡು. ಹೌದಾ. a ಅಂದ್ರೆ ಏನು ಹೇಳ್ರಿ 4a, b ಅಂದ್ರೆ 5b ಬ್ರಾಕೆಟ್ ಕ್ಯೂಬ್, a ಅಂದ್ರೆ 4a ಬ್ರಾಕೆಟ್ ಕ್ಯೂಬ್ ಮೈನಸ್ b ಅಂದ್ರೆ 5b ಬ್ರಾಕೆಟ್ ಕ್ಯೂಬ್ ಮೈನಸ್ 3. ಎ ಅಂದ್ರೆ ಇಂಟು ಬೇಕಾದ್ರೆ ಬರ್ಬೋದು, ಎ ಅಂದ್ರೆ 4a, ಬಿ ಅಂದ್ರೆ 5b ಬ್ರಾಕೆಟ್ ಎ ಅಂದ್ರೆ 4a ಮೈನಸ್ ಬಿ ಅಂದ್ರೆ 5. ಸೊ ಇದ್ರ ಮುಂದೆ ನೀವು ಮಾಡಿಬಿಡ್ರಿ. 4ನ 3 ಸಲ ಗುಣಾಕಾರ ಮಾಡ್ರಿ, 4 4 16 16 64, 5ನ 3 ಸಲ ಗುಣಾಕಾರ ಮಾಡ್ರಿ 5 5 25 25 125. ರೈಟ್. ಸೊ ಇದ್ರ ಮುಂದಿನ ಲೆಕ್ಕವನ್ನ ನೀವು ಮಾಡ್ತಿರ್ತಾ ಅನ್ಕೊಂಡಿದ್ದೀನಿ, ಗ್ಯಾರಂಟಿ ಮಾಡ್ರಿ. ಸೊ ನಿಮಗಾಗಿನೂ ಸಹಿತ ಕೆಲವೊಂದು ವರ್ಕ್ಗಳಿಗಾವಿ, ಸೊ ಯು ಕ್ಯಾನ್ ಟೇಕ್ ಇಟ್ ಅಥವಾ ಪ್ರಾಕ್ಟೀಸ್ ಕ್ವೆಶನ್ಸ್ ಅದನ್ನ ಕರಿತಾ ಇದ್ದಾರೆ. ಸೊ ಇವುಗಳನ್ನ ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳ್ತಾ, ಗ್ರೂಪ್ ನಲ್ಲಿ ಹಾಕ್ತಾ ಇಲ್ಲ ಕೆಲವರು ಹಾಕ್ರಿ ಅಂತ ಹೇಳ್ತಾ ಇದ್ದೇನೆ. ಸೊ ಬನ್ನಿ ನೆಕ್ಸ್ಟ್ ಹೊರೈಟಿ ಪ್ರಶ್ನೆಗಳು ಬಂದು ನೋಡ್ರಿ. ನೋಡಿ ಇನ್ಕ ನಮ್ಗೆ ಎ ಸ್ಕ್ವೇರ್ ಪ್ಲಸ್ 1 ಬೈ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 23 ಕೊಟ್ಟಿದ್ದಾರೆ. ಎ ಕ್ಯೂಬ್ ಪ್ಲಸ್ 1 ಬೈ ಎ ಕ್ಯೂಬ್ ಅನ್ನ ಕಂಡುಹಿಡಿಯಿರಿ ಅಂತಾರೆ. ನೋಡ್ರಿ ಇಲ್ಲಿ ಒಂದು ಎ ಪ್ಲಸ್ 1 ಬೈ ಎ ಕೊಟ್ಟಿರೋದನ್ನ ನಾವು ಆರಾಮಾಗಿ ಕಂಡುಹಿಡಿಬಹುದಾಗಿತ್ತು. ಇಲ್ಲಿ ನಮ್ಗೆ ಯಾವ್ದು ಕೊಟ್ಟಿಲ್ಲ, ಎ ಪ್ಲಸ್ 1 ಬೈ ಎ ಕೊಟ್ಟೇ ಇಲ್ಲ, ಇದನ್ನ ಕೊಡ್ಬೇಕು ನಮ್ಗ. ಬಟ್ ಅದ್ರ ಬದಲಾಗಿ ಯಾವ್ದು ಕೊಟ್ಟಿದ್ರೆ ಎ ಸ್ಕ್ವೇರ್ ಪ್ಲಸ್ 1 ಬೈ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 23 ಕೊಟ್ಟಿದ್ದಾರೆ. ಹೌದಾ. ಸೊ ಇದನ್ನ ಕಂಡುಹಿಡ್ಕೋಬೇಕಾದ್ರೆ ಈಗಾಗಲೇ ನಾನು ಒಂದು ಸೂತ್ರ ಹೇಳಿದ್ದೆ ನಿಮಗೆ. ಯಾವುದು ನೋಡ್ರಿ, ಯಾವ್ದು ಹೇಳ್ರಿ, ಎ ಸ್ಕ್ವೇರ್ 1 ಬೈ ಎ ಸ್ಕ್ವೇರ್ ಸೂತ್ರ ಇತ್ತು ಏನು, ಬ್ರಾಕೆಟ್ ಏನಿತ್ತು ಹೇಳ್ರಿ ಎ ಪ್ಲಸ್ 1 ಬೈ ಎ ಬ್ರಾಕೆಟ್ ಸ್ಕ್ವೇರ್ ಮೈನಸ್ ಏನಿತ್ತು ಹೇಳ್ರಿ 2 ಇತ್ತು, ಮೈನಸ್ ಏನಿತ್ತು 2. ದಟ್ ಇಸ್ ಫಾರ್ಮುಲಾ, ನಿನ್ನೆನೂ ನೋಡಿದೆ ಇದನ್ನು. ರೈಟ್. ಎ ಸ್ಕ್ವೇರ್ ಪ್ಲಸ್ 1 ಬೈ ಎ ಸ್ಕ್ವೇರ್ ಅಂದ್ರೆ ಏನು ಕೊಟ್ಟಿದ್ದಾನೆ 23. ಎಷ್ಟು ಕೊಟ್ಟಿದ್ದಾರೆ 23. ನಮಗ ಇದು ಬೇಕಾಗಿದೆ, ಇದು ಹಂಗೆ ಇದೆ. ಯಾಕಂದ್ರೆ ಇದಿದ್ರ ಅದು ಕಂಡಕ್ಟ್ ಬರ್ತದೆ ನಮ್ಗೆ. ಎ ಪ್ಲಸ್ 1 ಬೈ ಎ ಸ್ಕ್ವೇರ್ ಮೈನಸ್ ಏನಿದೆ 2. ಆ ಮೈನಸ್ 2 ಈ ಕಡೆ ಬಂದ್ರೆ ಏನಾಯ್ತು ರೀ ಪ್ಲಸ್ ಆಯ್ತು, ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು ಏನಾಯ್ತು ಎ ಪ್ಲಸ್ 1 ಬೈ ಎ ಬ್ರಾಕೆಟ್ ಸ್ಕ್ವೇರ್. ಓಕೆ. 23 2 ಎಷ್ಟೈತ್ರಿ 25. ನಿಮ್ಗೆ ಗೊತ್ತದ ಘಾತಾಂಕ ನೇಮಗಳು, ಸರಿ, ವರ್ಗಮೂಲಗಳ ಪಾಠ ಇವತ್ತಿನ ಹೇಳಿದ್ದೆ ನಾನು. ಆ ಸ್ಕ್ವೇರ್ ಈ ಕಡೆ ಬಂದ್ರೆ ಏನಾಯ್ತು ಸ್ಕ್ವೇರ್ ರೂಟ್ ಆಗ್ತಾ ಇದೆ. ಇಸ್ ಈಕ್ವಲ್ ಟು ಏನ್ ಹೇಳ್ರಿ ಎ ಪ್ಲಸ್ 1 ಬೈ ಎ. ನೋಡಿ ಇಂಟ್ರೆಸ್ಟಿಂಗ್ ಇದೆ. ಸೊ 25ರ ವರ್ಗಮೂಲ ಎಷ್ಟು ಹೇಳ್ರಿ 5. 25ರ ವರ್ಗಮೂಲ ಸ್ಕ್ವೇರ್ ರೂಟ್ 5. ಸೊ ಹಾಗಾದ್ರೆ ನಮಗೆ ಏನಾಯ್ತು ಆನ್ಸರ್ ಬಂತು ನೋಡಿ. ರೈಟ್. ಎಸ್, ದಟ್ ಈಸ್ ಇಂಟ್ರೆಸ್ಟಿಂಗ್. ದಟ್ ಈಸ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ತಾ ಇದ್ದಾರೆ, ನೆನ್ಪಿಟ್ಕೊಳ್ಳಿ. ಕ್ಲಿಯರ್. ಓಕೆ. ಸೊ ಬನ್ನಿ ಹಾಗಾದ್ರೆ ನಮಗೇನ್ ಸಿಕ್ತೀಗ ಎ ಪ್ಲಸ್ 1 ಬೈ ಎ ದಟ್ ಈಸ್ ಈಕ್ವಲ್ ಟು ಎಷ್ಟು ಬಂತು 5 ಬಂತು. ನಾನು ನಿಮ್ಗೊಂದು ಟ್ರಿಕ್ಸ್ ಕೊಟ್ಟಿದ್ದೇನೆ, ಹಿಂಗ ಬಂತು. ಇದನ್ನು ಕೊಟ್ಟಾಗ ಇದನ್ನು ಕೊಟ್ಟಿದ್ದಾರೆ, ಈಗ ಇದನ್ನು ಕಂಡಿಡಿ ಅಂದಾನೆ ನೋಡಿ. ಎ ಕ್ಯೂಬ್ ಪ್ಲಸ್
ಒನ್ ಬೈ ಎ ಕ್ಯೂಬ್ ಕಂಡಿದೆ ಅಂದರೆ ಇಸ್ ಈಕ್ವಲ್ ಟು ಡೈರೆಕ್ಟ್ ಹೇಳಿದೆ ನಾನು ಏನು ಎಕ್ಸ್ ಕ್ಯೂಬ್ ಸೂತ್ರ ಮೈನಸ್ ಏನಿತ್ತು ಹೇಳ್ರಿ 3x ಅನ್ನೋದು ಸೂತ್ರ ಯೂಸ್ ಮಾಡ್ರಿ. ಇಲ್ಲಿ ಎಕ್ಸ್ ಅನ್ನೋದು ಏನ್ ಹೇಳ್ರಿ ಇದು ಏನು ಉತ್ತರ ಕೊಟ್ಟಿರ್ತಾರಲ್ಲ ಇದು ಎಕ್ಸ್ ಆಗಿರ್ತಾ ಇದೆ ರೈಟ್. ತುಂಬಿಟ್ರೆ ಡೈರೆಕ್ಟ್ ಆಗಿ ಸಿಗ್ತೈತಿ. ಈಗ ಎಕ್ಸ್ ಅಂದ್ರೆ ಏನ್ ತುಂಬಬೇಕು 5 ಕ್ಯೂಬ್ 3 ಎಕ್ಸ್ ಅಂದ್ರೆ 5 5 ಕ್ಯೂಬ್ ಅಂದ್ರೆ 125 ಯಾಕ 5 5 25 25 125 ಹೌದಾ. ಸೊ 3 5 15 ಕಳೀರಿ 25 ಅಧಿಕ 10 ದಟ್ ಇಸ್ ಆನ್ಸರ್ 110. ಎಷ್ಟು 110. ಎಷ್ಟು ಮಜಾ ಅದಾವ ನೋಡಿ ಲೆಕ್ಕಗಳು. ಆರಾಮಾಗಿ ನಾವು ಏನ್ ಮಾಡ್ಬೋದು ಬಿಡಿಸ್ಬೋದು. ಆದ್ಮೇಲೆ ನೆನ್ಪಿಟ್ಕೊಳ್ಳಿ ಎಕ್ಸಾಮ್ಕ ಈ ಬಾರಿ ಪ್ರಶ್ನೆಗಳು ಬಂದ್ರು ಅಚ್ಚರಿ ಏನಿಲ್ಲ ನೆನಪಿರ್ಲಿ ಹೌದಾ. ಎಸ್ ಬನ್ನಿ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಮತ್ತೊಂದು ಪ್ರಶ್ನೆ ಇದೆ ನೋಡಿ ಇಲ್ಲಿ ಸಹಿತ ಹಂಗೆ ಕೊಟ್ಟಿದ್ದಾರೆ ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ ಇವುಗಳನ್ನ ಕಂಡಿಡಿ ಅಂದರೆ ಇದಕ್ಕ ನೆನ್ಪಿಟ್ಕೋರಿ ಇಲ್ಲಿ ಪ್ಲಸ್ ತನನ ನಾನೇನ್ ಮಾಡಿದೆ ಪ್ಲಸ್ ಸೂತ್ರ ಹಾಕಿ ಮಾಡ್ಕೊಂಡಿದ್ದೆ ಹೌದಾ. ಸೊ ಇಲ್ಲಿ ಏನಾದ್ರು ಹೇಳ್ರಿ ಈಗ ಮೈನಸ್ ಗಳು ಬೇಕಾಗಿದಾವೆ. ಹಾಗಾದ್ರೆ ಇಲ್ಲಿ ಸೂತ್ರ ಸ್ವಲ್ಪ ಚೇಂಜ್ ಆಗೈತಿ. ಏನ್ ಚೇಂಜ್ ಮಾಡ್ಕೋಬೇಕು ಹೇಳ್ರಿ ನೆನ್ಪಿಟ್ಕೋರಿ ಎ ಸ್ಕ್ವೇರ್ ಪ್ಲಸ್ 1/a² ದಟ್ ಈಸ್ ಈಕ್ವಲ್ ಟು ಏನಾಗಿರ್ತದೆ ಎ ಮೈನಸ್ ಸೂತ್ರವನ್ನ ತಗೋಬೇಕು. ಅವಾಗ ಏನಾಗಿರ್ತೈತಿ ಇದು +2 ಇರ್ತಾ ಇದೆ ಏನಾಗಿರ್ತದೆ +2 ಇರ್ತಾ ಇದೆ. ಹಿಂದೆ ಲೆಕ್ಕ ನೋಡ್ಬೋದು ಚೆಕ್ ಮಾಡ್ಬೋದು ಸೂತ್ರ ಬಿಡಿಸುತ್ತಾ ನಾವು ನೋಡಿದ್ದೇವೆ ಇಷ್ಟ ಹೌದಾ. ಸೊ ನೋಡ್ರಿ ಇದು ಈಸ್ ಈಕ್ವಲ್ ಟು ಕೊಟ್ಟಿದ್ದಾರೆ 18 a² ಪ್ಲಸ್ 1/a² ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ. ಸೊ ದಟ್ ಈಸ್ 18 ಹೌದಾ. 18 ಈ ಕಡೆ ಬಂದ್ರೆ ಏನು ಸಾರಿ ಈ ಸೈಡ್ ಬಂದ್ರೆ ಏನಾಗ್ತದೆ ಮೈನಸ್ ಆಗ್ತದೆ. ಈಸ್ ಈಕ್ವಲ್ ಟು ಏನಿತ್ತು a ಮೈನಸ್ 1/a ಬ್ರಾಕೆಟ್ ಸ್ಕ್ವೇರ್ 18ರ 2 ಕಳೆದ್ರೆ 16 ಸ್ಕ್ವೇರ್ ಈ ಕಡೆ ಬಂದ್ರೆ ಸ್ಕ್ವೇರ್ ರೂಟ್ ದಟ್ ಈಸ್ ಆನ್ಸರ್ ಏನಿತ್ತು a ಮೈನಸ್ 1/a. ಸೊ 16ರ ವರ್ಗಮೂಲ 4 ಹಂಗಾರೆ ನೋಡ್ರಿ ಒಂದೇ ಆನ್ಸರ್ ಸಿಕ್ತು ನಮ್ಗೆ a ಮೈನಸ್ 1/a ದಟ್ ಈಸ್ ಆನ್ಸರ್ ಎಷ್ಟು ಹೊತ್ತು 4 ಬತ್ತು. ನಮಗೆ ಕ್ಯೂಬ್ ಬೇಕಾಗಿದೆ ಈಗ. ಸೊ ಕ್ಯೂಬ್ ಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕು ಅನ್ನೋದು ಈಗಾಗಲೇ ಹೇಳಿದೆ ನಾನು ಒಂದು ಸೂತ್ರ ಇದೆ ಹೌದಾ. a ಕ್ಯೂಬ್ 1/a³ ದಟ್ ಈಸ್ ಈಕ್ವಲ್ ಟು ಏನಿದೆ ಹೇಳ್ರಿ x³ ಪ್ಲಸ್ 3x ಇತ್ತು ಮೈನಸ್ ಇದ್ದಾಗಿನ ಪ್ಲಸ್ ಬರ್ತೈತೆ ಹೇಳಿದ್ದೆ ನಾನು ಹೌದಾ. ಎಸ್ ಎಕ್ಸ್ ಅಂದ್ರೆ ಏನ್ ತಿಳ್ಕೊಬೇಕು ಈಗ ದಟ್ ಈಸ್ ಎಕ್ಸ್ ದಟ್ ಈಸ್ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ತಿಳ್ಕೊಳ್ಳಿ. ಯಾಕೆ a ಮೈನಸ್ 1/a ಕೊಟ್ಟಿದ್ದಾರೆ ಈಗ ನಮ್ಗೆ ಹೌದಾ. ಸೊ ಎಕ್ಸ್ ಅಂದ್ರೆ ಏನ್ ತಗೋಬೇಕು 4³ ಪ್ಲಸ್ 3 ಇಂಟು 4 4ನ್ನ 3 ಸಲ ಗುಣಾಕಾರ ಮಾಡಿದ್ರೆ 64 3 4 12 ಸೊ 60 76. ಸೊ ದಟ್ ಈಸ್ ಏನಪ್ಪಾ ಅಂದ್ರೆ ಆನ್ಸರ್ ಆಗಿರ್ತಾ ಇದೆ ನೆನ್ಪಿಟ್ಕೊಳ್ಳಿ. ಸೊ ಇದು ವಿಶೇಷವಾಗಿರ್ತಕ್ಕಂಥ ಆನ್ಸರ್ ಅಂತಾನೆ ಹೇಳ್ಬೋದಾದ್ಮೇಲೆ ನೆನ್ಪಿಟ್ಕೊಳ್ಳಿ. ಕ್ಲಿಯರ್ ಎಸ್ ಇಂಟ್ರೆಸ್ಟಿಂಗ್ ಇದಾವೆ ಆರಾಮಾಗಿ ಲೆಕ್ಕಗಳನ್ನ ನಾನು ಬಿಡಿಸ್ತಾ ಇದ್ದೇನೆ. ನೀವು ಸಹಿತ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅನ್ಕೊಂಡಿದ್ದೇನೆ. ಸೊ ಇದೊಂದು ಮತ್ತೊಂದು ಪ್ರಶ್ನೆ ಇದೆ ಸೇಮ್ a² 1/a² ದಟ್ ಈಸ್ a ಪ್ಲಸ್ 1/a a³ ಅನ್ನ ಕಂಡಿಡಿ ಅಂದರೆ ನೀವು ಇದನ್ನ ಟ್ರೈ ಮಾಡ್ತಿರ್ತಾ ಅನ್ಕೊಂಡಿದ್ದೀನಿ. ಸೊ ಟ್ರೈ ಮಾಡಿ ಸೇಮ್ ಪ್ರಶ್ನೆಗಳಿದಾವೆ ಏನ್ ಚೇಂಜಸ್ ಇಲ್ಲ ಆರಾಮಾಗಿ ಬಿಡಿಸ್ಬೋದು. ಮತ್ತೊಂದು ಪ್ರಶ್ನೆ ಇದೆ ನಾನು ಬಿಡಿಸ್ತಾ ಇದ್ದೇನೆ ನೋಡಿ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ನಮ್ಗೆ ಈಗ ನೋಡಿ ಹಿಂಗೆ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಈಗ. ಸೊ ಇದನ್ನ ಡೈರೆಕ್ಟ್ ಆಗಿ ಕಂಡುಹಿಡ್ಕೋಬಹುದು ನಾವು ಇವುಗಳನ್ನ ರೈಟ್. ಸೊ ಇವುಗಳನ್ನ ಏನ್ ಮಾಡ್ಬೋದು ಡೈರೆಕ್ಟ್ ಆಗಿ ಕಂಡುಹಿಡ್ಬೋದು. ಫಸ್ಟ್ ಇದನ್ನ ಕಂಡುಹಿಡೋಣ ನೋಡಿ. ಸೊ ಇಲ್ಲಿ x ಇಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ 4 ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸ್ಕ್ವೇರ್ ಬಂದಾಗ ನಾನು ಸೂತ್ರ ಹೇಳಲಾಗಿದೆ ಈ ಸೂತ್ರ ಯೂಸ್ ಮಾಡಬೇಕು ನೀವು ಪ್ಲಸ್ ಇರುವುದರಿಂದ. ಸೊ ಯು ಕ್ಯಾನ್ ಟೇಕ್ ಇಟ್ ಇಲ್ಲಿ ಪ್ಲಸ್ ಇದೆ ಅಲ್ಲ ಇಲ್ಲಿ ಪ್ಲಸ್ ಇದ್ದಾರೆ. ಸೊ ಸಿಂಪಲ್ x² ಮೈನಸ್ 2 ದಟ್ ಈಸ್ ಫಾರ್ಮುಲಾ. ದಟ್ ಇಸ್ ಫಾರ್ಮುಲಾ ಯಾವಾಗ ಸ್ಕ್ವೇರ್ ಇದ್ದಾಗ ಈ ಫಾರ್ಮುಲಾವನ್ನ ಯೂಸ್ ಮಾಡಬೇಕಾಗುತ್ತೆ ನೆನಪಿರ್ಲಿ ನಿಮಗೆ ರೈಟ್. ಓಕೆ ಎಕ್ಸ್ ಅಂದ್ರೆ ಇಲ್ಲ 4 ಸ್ಕ್ವೇರ್ ಮೈನಸ್ 2 16ದಾಗ 2 ಕಳ್ಕೊಂಡ್ರೆ ಎಷ್ಟು ಬಂತು 14. ಸೊ ದಟ್ ಈಸ್ ಆನ್ಸರ್ ಏನು a² ಪ್ಲಸ್ 1/a². ನೀವು ಬೇಕಾದ್ರೆ ಸೂತ್ರಗಳನ್ನ ಹಾಕೋರಿ. ಇಂಥ ಲೆಕ್ಕಗಳಿಗೆ ಟ್ರಿಕ್ಸ್ ಅನ್ನ ಹೇಳಲಾಗಿದೆ ನಾನು. ಹೆಂಗಿರ್ಬೇಕು ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು. ಟ್ರಿಕ್ಸ್ ಗಳು ನಾಟ್ ಇಂಪಾರ್ಟೆಂಟ್ ಇಲ್ಲಿ ಈ ಟ್ರಿಕ್ಸ್ ಹೆಂಗ್ ಬರ್ತನ್ನೋದು ನಮ್ಗೆ ಗೊತ್ತಿರ್ಬೇಕಂತ ಅದಕ್ಕೆ ನಾನು ಹೇಳಲಾಗಿದೆ ಇಷ್ಟ ಮತ್ತೇನೆಲ್ಲ ಡೈರೆಕ್ಟ್ ಇಟ್ಕೊರಿ. ನೋಡಿ ಇಲ್ಲಿ ಒಂದ್ರೆ ಮೈನಸ್ ಕೊಟ್ಟಿರಿ ಅಂದ್ರೆ ಅವಾಗ ಪ್ಲಸ್ ಇಟ್ಕೊಂಡ್ರೆ ಲೆಕ್ಕ. ಓಕೆ ಸೊ ಈಗ ಏನ್ ಬೇಕಾಗಿದೆ a⁴ 1/a⁴. ಸೊ ಇದನ್ನ ಹೆಂಗ್ ಬರಿಬೋದು ನಾವು ನೋಡಿ a² ಬ್ರಾಕೆಟ್ ಸ್ಕ್ವೇರ್ ಬರಿಬೋದಾ ಎಸ್ ಬರಿಬೋದು 1/a² ಮತ್ತೇನ್ ಬರಿಬೋದು ಬರಿಬೋದು. ಹಾಗಾದ್ರೆ ಈಗಾಗಲೇ ನಮಗೆ ಬಂದಿದೆ a² ಪ್ಲಸ್ 1/a² ದಟ್ ಇಸ್ ಆಲ್ಸೋ ಆನ್ಸರ್ ಅವೈಲೇಬಲ್ ಇದೆ ನೋಡ್ದ a² ಪ್ಲಸ್ 1/a². ಸೊ ದಟ್ ಈಸ್ ಆನ್ಸರ್ ಎಷ್ಟಿದೆ ಹೇಳ್ರಿ 14 ಆಲ್ರೆಡಿ ಕೊಟ್ಟಿದ್ದಾರೆ ಈಗಾಗಲೇ. ನೋಡಿ ಯಾವ ರೀತಿ ಬಿಡಿಸ್ಬೇಕು ಅಂತ ಕ್ಲಾರಿಟಿ ಇರ್ಬೇಕು ನಮ್ಗೆ ಮುಗಿದೋಯ್ತು ನೋಡ್ಲ. ಇದನ್ನ ಹೆಂಗ್ ಬೇಕಾದ್ರೆ ನಾನು ಹಿಂಗ್ ಬರ್ಕೋಬಹುದು ಇಲ್ಲಾಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಸೊ ನೋಡಿ ಇಸ್ ಈಕ್ವಲ್ ಟು ಏನಂತ ಬರೀಬಹುದು ಇದನ್ನ a² ಪ್ಲಸ್ 1/a² ಬ್ರಾಕೆಟ್ ಸ್ಕ್ವೇರ್ ಮೈನಸ್ 2 ಆಗಿರ್ತಾರೆ ಇಷ್ಟ ಮತ್ತೇನಿಲ್ಲ.
ಅಷ್ಟೇ ಇರ್ತದೆ ಹೌದಾ. ಸೊ ಬನ್ನಿ ಎ ಸ್ಕ್ವೇರ್ ಪ್ಲಸ್ ಒನ್ ಬೈ ಎ ಸ್ಕ್ವೇರ್ ಅಂದ್ರೆ ಎಷ್ಟು ಅಂದ್ರೆ 14 ಸ್ಕ್ವೇರ್ ಮೈನಸ್ 2 196 minus 2 so that is 194 ಎಷ್ಟು ಬಂತು 194. ನೆಕ್ಸ್ಟ್ ಎ ಕ್ಯೂಬ ಪ್ಲಸ್ ಇದೆ ಪ್ಲಸ್ ಇದ್ದಾಗ ನಿಮ್ಗೆ ಹೇಳಿದಂಗೆ ಏನು ಮಾಡ್ಕೋಬೇಕು. ಸೊ ಇಸ್ ಈಕ್ವಲ್ ಟು ಏನಿದೆ ಎಕ್ಸ್ ಕ್ಯೂಬ್ ಮೈನಸ್ ಏನಿದೆ 3x ಫಾರ್ಮುಲಾ ಇದೆ. ಕ್ಯೂಬ್ ಇದ್ದಾಗ ಏನು ಮಾಡಬೇಕು ನಡು ಪ್ಲಸ್ ಇದ್ದಾಗ ಈ ಫಾರ್ಮುಲಾ ಯೂಸ್ ಮಾಡ್ಬೋದು ನಾವು. ಎಕ್ಸ್ ಕ್ಯೂಬ್ ಅಂದ್ರೆ ಎಷ್ಟು ಬಂದಿದೆ 4 ಇದೆ 4 ಕ್ಯೂಬ 3 ಇಂಟು 4 4 ಕ್ಯೂಬ್ ಅಂದ್ರೆ 64 4 ಮೊದಲೇ 12. ಸೊ ಆನ್ಸರ್ ಏನು ಬಂತು ನೋಡಿ. ಮಜಾ ಇದಾವೆ ಆರಾಮಾಗಿ ಲೆಕ್ಕಗಳನ್ನ ಬಿಡಿಸ್ತಿರತ್ತ ಅನ್ಕೊಂಡಿದ್ದೇನೆ. ಸೊ ಸೂತ್ರಗಳ ಸಹಾಯದಿಂದ ಸಾಕಷ್ಟು ಲೆಕ್ಕಗಳನ್ನ ನಾವು ನೋಡ್ತಾ ಇದ್ದಾವೆ. ನೆಕ್ಸ್ಟ್ ಮುಂದಿನ ಭಾಗದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಫಾರ್ಮುಲಾದೊಂದಿಗೆ ಮತ್ತೆ ಮೀಟ್ ಆಗ್ತಾ ಇದ್ದೀನಿ. ಇಲ್ಲಿ ತನಕ ಸ್ಟಡಿ ಮಾಡ್ತಾ ಇರಿ. ಒಳ್ಳೆದಾಗಲಿ. ಶುಭದಿನ. ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.